ರಾಜ್ಯಪಾಲರ ನೋಟಿಸ್ ವಾಟಾಳ್ ನಾಗರಾಜ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರಿಂದ ಸಿಎಂ ಸಿದ್ದರಾಮಯ್ಯ ನೋಟಿಸ್ ವಿಚಾರ ರಾಜ್ಯಪಾಲರ ನಿರ್ಧಾರ ಖಂಡಿಸಿ ವಾಟಾಳ್ ನಾಗರಾಜ್ ರಾಜಭವನ ಮುತ್ತಿಗೆ ಮಾಡೋದಕ್ಕೆ ಮುಂದಾಗಿದ್ದಾರಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಕೇಂದ್ರದಿಂದ ಪಿತೂರಿಯ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗೆ ನೋಟಿಸ್ ಕೊಡುವುದರಿಂದ ಪ್ರಯೋಜನ ಇಲ್ಲ. ರಾಜ್ಯಪಾಲರು ಮಳೆ ಹಾವಳಿ ಪ್ರವಾಹ ಮನೆಗಳ ನಾಶ ಬಗ್ಗೆ ಪ್ರವಾಸ ಮಾಡಲಿ ಎನ್ನುವಂತಹದ್ದು ಅವರ ಒಪಿನಿಯನ್. ರಾಜ್ಯಪಾಲರ ನಿರ್ಧಾರ ಖಂಡಿಸಿ ರಾಜಭವನ ಮುಂದೆ ವಾಟಾಳ್ ಪ್ರತಿಭಟನೆ. ವಾಟಾಳ್ ನಾಗರಾಜ್ ಸಾಥ್ ಕೊಟ್ಟ ಕನ್ನಡ ಪರ ಸಂಘಟನೆಗಳ ಮುಖಂಡರು ವಾಟಾಳ್ ನಾಗರಾಜ್ ಈಗ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ನಿಯಂತ್ರಣ ಮಾಡುವಂತಹ ಪ್ರಯತ್ನದಲ್ಲಿ, ಜೊತೆಗೆ ವಾಟಾಳ್ ನಾಗರಾಜ್ಗೆ ಸಾಕಷ್ಟು ಕನ್ನಡ ಪರ ಸಂಘಟನೆಗಳ ಮುಖಂಡರು ಕೂಡ ಸಾಥ್ ಕೊಟ್ಟಿರತಕ್ಕಂತಹದ್ದು. ಇದು ರಾಜ್ಯಪಾಲರ ನೋಟಿಸ್ ವಾಟಾಳ್ ನಾಗರಾಜ್ ಖಂಡನೆಯನ್ನ ವ್ಯಕ್ತಪಡಿಸಿರುವಂತಹದ್ದು. ಅಷ್ಟರೊಳಗಾಗಿ ಒಂದು ನೋಟಿಸನ್ನು ಕೊಟ್ಟು ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಜರುಗಿಸಬಾರದು ಅಂತೇಳಿ 7 ದಿನದೊಳಗಾಗಿ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಈಗ ಉತ್ತರ ಸಚಿವ ಸಂಪುಟ ಸಭೆಗೆ ಕೊಟ್ಟಿದ್ದಾರೆ. ತಾವು ನೋಟಿಸನ್ನು ಹಿಂದೆ ಪಡಿಬೇಕು ಅಂತ ಹೇಳಿ. ನಾನು ಈ ನೋಟಿಸಿನ ಬಗ್ಗೆ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ವಿಚಾರ ಒಂದಾದರೆ, ಇಡೀ ದೇಶದಲ್ಲೇ ಯಾವುದೇ ಸರ್ಕಾರಗಳು ಉಳಿಯೋಕ್ಕಾಗೋದಿಲ್ಲ. ರಾಜಭವನ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ರಾಜ್ಯಪಾಲರು, ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ.